ಹಿಂಗೆ ಸಾಕಲ್ವಾ. ನಾನು ಅವರೆಕಾಯಿ ಕಡಲೆಕಾಯಿ ಇಕ್ಕಬೇಕೇನೋ ಅಂತ ಇಕ್ಕಿಲ್ಲ, ಹಿಂಗೆ ಇಕ್ಕೊಳಕ್ಕೆ ಸಾಕು. ಎಲ್ಲರಿಗೂ ಎಂತಕ್ಕಿದ್ದು ಇದಾಯ್ತು. ಬುಡ್ಡೆಗ್ಲೇ ಹಾಕಿದೆಯಾ ಇದೆ ಅಂತ ಹೇಳಿ ನೋಡಿ, ಎಷ್ಟು ಚೆನ್ನಾಗಿದೆ ರಂಗೋಲಿ. ಹೇಗಿದೆ? ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಮ್ಮ ಮನೆಯಲ್ಲಿ ಹಬ್ಬ, ಸಂಕ್ರಾಂತಿ ಹಬ್ಬ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪೂಜೆ ಎಲ್ಲ ಆಯಿತು, 11:15 ಪೂಜೆ ಆಯಿತು. ಇವಾಗ ಟೈಮು 12 ಗಂಟೆ ಆಗ್ತಾಯಿದೆ. ಯಾಕಂದರೆ ಇವಾಗ ಫಸ್ಟ್ ಪೂಜೆ ಮಾಡಿಬಿಟ್ಟೆ, ಆಮೇಲೆ ಸ್ವೀಟ್ ಪ್ರಸಾದ ಆಮೇಲೆ ಇಕ್ಕೋಣ ಅಂದ್ಬಿಟ್ಟು, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡಿದೆ. ಇವತ್ತು ಗುರುವಾರನೂ ರಾಯರ ಪೂಜೆನೂ ಆಯಿತು ಫ್ರೆಂಡ್ಸ್. ಇವಾಗ ಪ್ರಸಾದ ಮಾಡೋಕ್ಕೆ ಎಲ್ಲ ಇಕ್ಕಿದ್ದೀನಿ. ಪೂಜೆ ಮಾಡ್ತಾನೆ ಅಕ್ಕಿ ಇಕ್ಕಿದ್ದೀನಿ. ಕಳ್ಸಿದ ಅಕ್ಕಿ ಸ್ವಲ್ಪ ಇತ್ತು, ಮತ್ತು ಇನ್ನು ಸ್ವಲ್ಪ ಅಕ್ಕಿ ಹಾಕಿ ಇಕ್ಕಿದ್ದೀನಿ. ಇದು ಬೇಯ್ತೈತೆ. ಇವಾಗ ಇದಕ್ಕೆ ಬೆಲ್ಲ ಚಚ್ಕೊಂಡು ಬೆಲ್ಲ ಪಾಕ ಮಾಡಿಬಿಟ್ಟು ಅದಕ್ಕೆ ಹಾಕೋಣ. ಅದಕ್ಕೆ ಮುಂಚೆ ಇವಾಗ ಅದು ಅಕ್ಕಿ ಇನ್ನೂ ಸ್ವಲ್ಪ ಬೇಯಲಿ ಫ್ರೆಂಡ್ಸ್. ನೋಡಿ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿ. ಇದು ಅವರೆಕಾಯಿ ಚೆನ್ನಾಗಿರೋದು ಎಳ್ಳು, ಬೆಲ್ಲ. ಫ್ರೆಂಡ್ಸ್, ಇದು ಅವರೆಕಾಯಿ ಬೇಯಿಸ್ಕೊಳಕ್ಕೆ ಫಸ್ಟ್ ಕಡಲೆಕಾಯಿ ಇಕ್ಬಿಡ್ತೀನಿ. ಫಸ್ಟ್ ಇವಾಗ ಪಾಕ ಮಾಡಾಕ್ಬಿಡ್ತೀನಿ. ಪೊಂಗಲ್ ರೆಡಿ ಆಗುತ್ತೆ. ಫಸ್ಟ್ ಪ್ರಸಾದ ಇಕ್ಕನ ದೇವ್ರಿಗೆ. ಪೂಜೆ ಆಗಿದ ತಕ್ಷಣ ಏನೂ ಇಕ್ಕಿಲ್ಲ. ಆಮೇಲೆ ಫಸ್ಟು ಪ್ರಸಾದ ಆಗೋದ್ಮೇಲೆ ಇನ್ನೊಂದು ಕಡೆ ಕಡಲೆಕಾಯಿ ಬೇಯಿಸೋಕೆ ಇಕ್ತೀನಿ, ಆಮೇಲೆ ಅವರೆಕಾಯಿ ಇಕ್ತೀನಿ. ಇದು ಒಂದೇ ಸರಿ ಇಕ್ಬೋದು, ಆದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಅಂತಲೇ. ನೋಡೋಣ, ಪರವಾಗಿಲ್ಲ. ಕಡಲೆಕಾಯಿ ಬೇಯಿಸ್ಕೊಂಬಿಟ್ಟು ಆಮೇಲೆ ಇಕ್ತೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕೊನೆ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಪಾಕ ರೆಡಿ ಮಾಡಿಬಿಟ್ಟು ಫಸ್ಟು ಸ್ವೀಟ್ ರೆಡಿ ಮಾಡಿಬಿಡೋಣ. ಅನ್ನ ಎಲ್ಲ ಬೆಂದೋಗಿದೆ, ಅದಕ್ಕೆ ಇವಾಗ ಬೆಲ್ಲ ಚೆಚ್ಬಿಟ್ಟು ಪಾಕ ಮಾಡಿ ಅದ್ರ ಕಟ್ಬಿಡ್ತೀನಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮೂರಲ್ಲಿ ಆಗಿದ್ದರೆ ನಮ್ಮ ಅಪ್ಪ ಊರಲ್ಲಿ ಕಡಲೆಕಾಯಿ ಮುಂದಿನ ದಿನ ನೆನ್ನೆ ಬೇಯಿಸ್ಕೊಂಡು ತಿಂದಿರ್ತಾರೆ. ಕಡಲೆಕಾಯಿ ಅವರೆಕಾಯಿ ಎಲ್ಲ ಈ ಊರಲ್ಲಿ ಮಾಡ್ದಂಗೆ ನಾವು ಮಾಡಿಲ್ಲ. ಟಿವಿ ಸ್ವಲ್ಪ ಸೌಂಡ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವೇನೇನು ಮಾಡಿದ್ರಿ, ಯಾವ ಥರ ಮಾಡಿದ್ರಿ ಹಬ್ಬ ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬೆಲ್ಲ ಎಲ್ಲ ಚೆಕ್ ನಾನು ಇನ್ನೂ ಬೇಗೋಗಿದೆ. ನುಣ್ಣು ಖಾರನೂ ಚೆನ್ನಾಗಿರುತ್ತೆ. ಪೇಪರ್ ಮೇಲೆ ಚೆಚ್ಚಿದ್ರೆ ಪೇಪರ್ ಎಲ್ಲ ಪುಡಿ ಆಗುತ್ತೆ. ಬಟ್ಟೆ ಮೇಲೆ ಹಾಕೊಂಡಿದ್ದೀನಿ. ಒಂದೇ ತಿಕ್ಕಿದ್ದು ಬಟ್ಟೆ ಯೂಸೇ ಮಾಡಿರಲಿಲ್ಲ. ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಲ್ಲ. ಎಲ್ಲ ಸೈಡ್ ಇರ್ತಾರೆ, ತಿನ್ನೋದೇ ಇಲ್ಲ. ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಲ್ಲ, ಏಲಕ್ಕಿ ಮಾತ್ರ. ಅಷ್ಟೇ, ಸ್ವಲ್ಪ ನೀರು ಹಾಕ್ತಾರೆ. ಇಲ್ಲಾಂದರೆ ಇದು ಹಂಗೇನೆಲ್ಲ ಕರೆಸಿದ ಏಲಕ್ಕಿ. ಫ್ರೆಂಡ್ಸ್, ಇದು ಪೊಂಗಲ್ ಮಾಡಿಬಿಟ್ಟು ನೋಡಿ, ಇದು ಬೆಂದಾಗೋಯ್ತೆ, ಒಳ್ಳೆ ಬೆಂದೋಗಿದೆ. ಬೆಳಗ್ಗೆ ಟಿಫನ್ ಮಾಡಿಕೊಟ್ಬಿಟ್ಟೆ. ಅವರು ಹಸಿವಿಗಿರಲ್ಲ ಅಂದರು. ಇದಕ್ಕೆ ಮೇಲೆ ಅಕ್ಕಿ ಟೊಮೆಟೊ ಬಾತ್ ಮಾಡಿದ್ದೆ. ಸ್ವಲ್ಪ ತಿನ್ಬಿಟ್ಟು ಹೋಗೋದೆ. ಮಧ್ಯಾಹ್ನ ಇದೆ ಆಗುತ್ತೆ. ಸ್ವೀಟ್ ಪೊಂಗಲ್ ಬೇರೆ ಮಾಡ್ತೀನಲ್ಲ, ನಮ್ಮ ಯಜಮಾನ್ರು ಒಬ್ಬರು ತಿನ್ನಲ್ಲ. ಫ್ರೆಂಡ್ಸ್, ಇದೆಲ್ಲ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ತಿನ್ನೋಣ ಬನ್ನಿ. ಸೌಂಡ್ ಕಡಿಮೆ ಕಲೆ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಪೊಂಗಲ್ ರೆಡಿಯಾಗಿದೆ. ಗೆಣಸು ಬೇಯಿಸೋಕೆ ಇಕ್ಕಿದ್ದೀನಿ, ಕಡಲೆಕಾಯಿ ಇಕ್ಕಿದ್ದೀನಿ. ಬೇಯಿಸ್ಬೇಕು, ದೇವ್ರ ಪ್ರಸಾದ ಇಕ್ಬೇಕು. ಫ್ರೆಂಡ್ಸ್, ರಂಗೋಲಿ ಹೇಗಿದೆ ಅಂತ ಹೇಳಿ ನೋಡಿ, ಎಷ್ಟು ಚೆನ್ನಾಗಿದೆ. ರಂಗೋಲಿ ಹೇಗಿದೆ ಅಂತ ಹೇಳಿ ನೋಡಿ, ಸೂಪರ್ ಆಗಿದೆ.
ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು. ಎಳ್ಳು ಬೆಲ್ಲ ಎಲ್ಲ ಪ್ಯಾಕೆಟ್ಗೆ ಹಾಕಿದ್ದಾಯಿತು. ಎಲ್ಲರಿಗೂ ಕೊಟ್ಬಿಟ್ಟು ಬರಬೇಕು ಅಂತ. ನಿಮಗೂ ತಗೊಳ್ಳಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ. ಪ್ಯಾಕೆಟ್ಗಳೆಲ್ಲ ಹಾಕಿಕ್ಕಿದ್ದಾಳೆ ನನ್ನ ಮಗಳು. ಎಲ್ಲರಿಗೂ ಕೊಟ್ಬಿಟ್ಟು ಬರೋಕ್ಕೆ. ಇಷ್ಟೊಂದು ಬೇಡ ಚಿನ್ನ. ಇದಕ್ಕೆ ಅವರೆಕಾಯಿ ಹಾಕಬೇಕು. ಅವರೆಕಾಯಿ ಎರಡು ಹಾಕೋಬೇಕು. ಅವ್ರು ಟ್ಯೂಷನ್ ಮ್ಯಾಮ್ಗೆ ಫಸ್ಟ್ ಕೊಟ್ಬಿಟ್ಟು ಬರ್ತಾರೆ, ಆಮೇಲೆ ಇಲ್ಲವರು ಮನೆಗಳಿಗೆ ಕೊಡಬೇಕು. ಗೆಣಸು ಬೇಯಿಸಿ ನೋಡಿ ಫ್ರೆಂಡ್ಸ್. ತಿನ್ನು ಬನ್ನಿ. ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಎಳ್ಳು ಬೆಲ್ಲ. ನೀವೆಲ್ಲ ಏನೇನು ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ. ಇನ್ನು ಕುಕ್ಕರಲ್ಲಿದೆ, ಕುಕ್ಕರಲ್ಲಿ ಬಗ್ಸ್ಬೇಕು. ಇವ್ರು ನೋಡಿ ಕಬ್ಬು ತಿನ್ಬಿಟ್ಟು ತಿನ್ಲಿಕ್ಕಿದ್ದಾರೆ. ದೇವ್ರ ಮನೇಲಿ ಇಕ್ಕಿದ್ದೀನಿ ಕಬ್ಬು, ಎಳ್ಳು ಬೆಲ್ಲ ಮತ್ತು ಪ್ರಸಾದ. ಅವರೆಕಾಯಿ ಕಡಲೆಕಾಯಿ ಇಕ್ಕಬೇಕು. ಅವರೆಕಾಯಿ ಕಡಲೆಕಾಯಿ ಇಕ್ತಾರೋ ಇಲ್ಲೋ ಗೊತ್ತಿಲ್ಲ. ಇಕ್ತಾರ ಚಿನಿ? ಇಕ್ಕಲ್ಲ ಅನ್ಕೊತೀನಿ ಫ್ರೆಂಡ್ಸ್. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಅವರೆಕಾಯಿ ಕಡಲೆಕಾಯಿ ಇಕ್ಕಲ್ಲ ಅನ್ಕೊತೀನಿ ದೇವ್ರ ಮನೇಲಿ. ಆದರೆ ಕಬ್ಬು ಇಕ್ಕಿದ್ದೀನಿ. ವರ್ಷನೇ ಅಕ್ಕ ಫೋನೇ ಇತ್ತಿಲ್ಲ. ತೋರಿಸ್ತೀನಿ ಬನ್ನಿ. ಕಬ್ಬು ಚಿಕ್ಕದಾಗಿ ಇಕ್ಕಿರಿ. ಏನು ಜಾಸ್ತಿ ಉದ್ದ ಇಕ್ಕೋಕ್ಕಾಗಲ್ಲ, ಇಕ್ಕಿದ್ರೆ ಹಿಂಗೆ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಅಷ್ಟು ಚಿಕ್ಕದಾಗಿ ಇಷ್ಟು ಇಕ್ಕಿದ್ದೀನಿ. ಹಿಂಗೆ ಇಕ್ಕಿದ್ರೆ ಸಾಕಲ್ವಾ. ನಾನು ಅವರೆಕಾಯಿ ಕಡಲೆಕಾಯಿ ಇಕ್ಕಬೇಕೇನೋ ಅಂತ ಇಕ್ಕಿಲ್ಲ, ಹಿಂಗೆ ಇಕ್ಕೊಳ್ಳೋಕೆ ಸಾಕು. ಅಷ್ಟೊಂದು ಬೇಡ ಬಂಗಾರ, ಎಲ್ಲರಿಗೂ ಕೊಡಬೇಕು. ಎಲ್ಲರಿಗೂ ಎಂತಕ್ಕಿದ ಇದಾಯ್ತು. ಬುಡ್ಡೆಗ್ಲೇ ಹಾಕಿದ್ಯಾ? ಇಲ್ಲಿ ಕುಕ್ಕರಲ್ಲಿ ಬೇರೆ ಇಕ್ಕಿದ್ದೀನಿ ಫ್ರೆಂಡ್ಸ್. ಕುಕ್ಕರಲ್ಲಿ ಇದು ಅವರೆಕಾಯಿ ಕಡಲೆಕಾಯಿ ಇಕ್ಕಿದ್ದೀನಿ. ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು. ಎಲ್ಲರಿಗೂ ಕೊಟ್ಬಿಟ್ಟು ಬಂದರು ಇವರು ಹೋಗಿ. ಯಾಕೋ ಕಾಲಲ್ಲಿ ಇಟ್ಕೊಂಬಿಟ್ಟೈತೆ, ಫುಲ್ಲು ಟಯರ್ಡ್ ಆಗ್ಬಿಟ್ಟೈತೆ. ಮುದ್ದೆ ಕೇಳಿದ್ರು, ಮುದ್ದೆ ಟೊಮೆಟೊ ಗೊಜ್ಜು ಮಾಡಿದೆ ನೋಡಿ. ಪಾತ್ರೆ ಎಲ್ಲ ತೊಳೆದಿಕ್ಕಿದೆ, ಎಲ್ಲ ಖಾಲಿ ಆಯಿತು. ಅವರೆಕಾಯಿ, ಗೆಣಸು, ಕಡಲೆಕಾಯಿ ಎಲ್ಲ ಖಾಲಿ ಆಯಿತು. ಗೆಣಸು ಮಾತ್ರ ಇಷ್ಟಿದೆ. ಮಿಕ್ಕಿದ್ದೆಲ್ಲ ಕಡಲೆಕಾಯಿ, ಅವರೆಕಾಯಿ ಫುಲ್ಲು ಖಾಲಿ ಆಯಿತು ನೋಡಿ. ಕೊಟ್ಟಿರೋರು ಅದು ವಾಪಸ್ ಅವರೇ ಕೊಟ್ಟಿರೋದು. ಅವರೆಲ್ಲ ಮನೆಯಲ್ಲೇ ಮಾಡಿದ್ದಾರೆ ನೋಡಿ. ಚೆನ್ನಾಗಿ ಮಾಡ್ಬೋದಾಗಿತ್ತು. ಎಳ್ಳು, ಕೊಬ್ಬರಿ ಮತ್ತು ಕಡಲೆಪಪ್ಪು. ಮುದ್ದೆ ಟೊಮೆಟೊ ಗೊಜ್ಜು ಮಾಡಿದೆ. ಬೆಳಗ್ಗೆದು ಸ್ವಲ್ಪ ಪಲಾವ್ ಹಂಗೆ ಇದ್ದೋಯ್ತು ನೋಡಿ. ಟೊಮೆಟೊ ಗೊಜ್ಜು, ಮುದ್ದೆ ಮಾಡಿದೆ. ನಮ್ಮ ಯಜಮಾನ್ರಿಗೆ ಮುದ್ದೆ ಕೇಳಿದ್ರು. ರಾತ್ರಿಗೆ ಅದೇ ಟೊಮೆಟೊ ಗೊಜ್ಜು ಐತೆ, ಪಲಾವ್ ಸ್ವಲ್ಪ ಐತೆ. ಏನು ಮಾಡೋಕ್ಕೋಗಲ್ಲ. ನನಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ವೀಡಿಯೋ ಒಂದೈತೆ, ನೆನ್ನೆದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಮತ್ತು ಸಾಯಂಕಾಲ ಸಿಗ್ತೀನಿ. ಸಾಯಂಕಾಲ ಕಡ್ಡಿ ಹಚ್ಬೇಕು ಫ್ರೆಂಡ್ಸ್. ಹಸುಗೆ ತಿನ್ಸೋಣ, ಹಸುಗೆ ಎತ್ಕೊಂಡು ಹೋಗಿ ತಿನ್ಸೋಣ ಅಂತ ಇಲ್ಲಿ ಪ್ಲೇಟಲ್ಲಿ ಹಾಕಿಕ್ಕಿದ್ದೆ. ಹಸು ಈ ಕಡೆ ಬಂದೇ ಇಲ್ಲ. ಸಾಯಂಕಾಲ ಬರುತ್ತೆ ಹಸುಗೆ. ಸಾಯಂಕಾಲ ಹೋಗಿ ತಿನ್ನಿಸ್ತೀನಿ. ಈ ಕಡೆ ಬರುತ್ತೆ. ಬೆಳಗ್ಗೆ ಇತ್ತು, ಬೆಳಗ್ಗೆ ಇನ್ನು ಅವೆಲ್ಲ ಬೇಯಿಸೇ ಇಲ್ಲ. ಗೆಣಸು ಎಲ್ಲ ಅದಕ್ಕೆ ತಿನ್ನಿಸಿಲ್ಲ. ಅದಕ್ಕೆ ಒಂದು ಪ್ಲೇಟಲ್ಲಿ ಹಾಕಿಕ್ಕಿದ್ದೀನಿ. ಪೊಂಗಲ್ಲು ಮತ್ತು ಗೆಣಸು, ಅವರೆಕಾಯಿ ಎಲ್ಲ. ಬಾಳೆಹಣ್ಣು ಎರಡು ಇಕ್ಕೊಂಡು ಹಸುಗೆ ತಿನ್ನಿಸ್ಬಿಟ್ಟು ಬರೋಣ. ಹಸುಗಳಿಗಲ್ಲ ಫ್ರೆಂಡ್ಸ್, ಹಬ್ಬ ಇವತ್ತು. ದೇವ್ರ ಮನೇಲಿರೋ ಪ್ರಸಾದನೂ ಅಷ್ಟೇ ಹಸುಗೆ ತಿನ್ನಿಸ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಸಾಯಂಕಾಲ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅನ್ನಿಸ್ತು. ನನ್ನ ಮಗಳು ದೇವಸ್ಥಾನಕ್ಕೆ ಹೋಗೋಣ ಬಾಬಾ ಅಂದ್ಲು. ದೇವಸ್ಥಾನಕ್ಕೆ ಹೋದ್ರಿ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಮನೆ ದೇವ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ.
ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು. ಪ್ರಸಾದ ಕೊಡ್ತಾಯಿದ್ರು ಅಂತ ಪ್ರಸಾದಾಗ ನಿಂತ್ಕೊಂಡಿದ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.